ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಗೈಸ್, ಇವತ್ತು ನಾನು ಕಾಲೇಜ್ಗೆ ಹೊರಟೆ. ಬಸ್ಸಲ್ಲಿ ಹೋದರೆ ಲೇಟ್ ಆಗುತ್ತೆ ಅಂತ ನಮ್ಮಪ್ಪ ಜೊತೆ ಹೋದರೆ ನಮ್ಮಪ್ಪ ಬಸ್ಗಿಂತ ಸ್ಲೋ ಹೋಗಿ ಲೇಟ್ ಮಾಡಿಬಿಟ್ರು. ಆ್ಯಂಡ್ ಎಷ್ಟೇ ಲೇಟ್ ಆದರೂ ನಮ್ಮಪ್ಪ 30 ಸ್ಪೀಡ್ ಮೇಲೆ ಅಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ ಬಿಡಿ. ಸೊ ಗೈಸ್, ನಮ್ಮ ಬೆಂಚಲ್ಲಿ ನಾವು 3 ಜನ ಇರೋ ಬೆಂಚಲ್ಲಿ ಹೊಸಬ್ರು ಆ್ಯಡ್ ಆಗಿದ್ದಾರೆ. ವಾಸುವಿ ಫುಲ್ ಟಾಪರ್ ಗೈಸ್, ಫುಲ್ ಟಾಪರ್. ಟಾಪರ್ಸ್ ನಮ್ಮ ಪಕ್ಕ ಕೂತಿದ್ದಾರೆ ಅಂದರೆ ಇಟ್ಸ್ 90% ಬಂದರೆ ಯಾ ನೋಡಿ, ಟಾಪರ್ಸ್ ಎಲ್ಲ ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ಇವಳೊಬ್ಳಿಗಿದ್ದಾಳೆ ವೇಸ್ಟ್ ಫೆಲೋ ಇವಳು ಟಾಪರ್. ಮಧ್ಯದಲ್ಲಿ ನಾನು ಗ್ರೇಟ್ ಗೈಸ್. ನಾನು ಎಷ್ಟು ಬೇಗ ಬಂದೆ ಗೊತ್ತಾ? ನಮ್ಮಪ್ಪ ಎಷ್ಟು ಬೇಗ ಬಂದ್ರೂ 30 ಸ್ಪೀಡ್ ಮೇಲೆ ಬರಲ್ಲ. ನಮ್ಮಪ್ಪ ಅರ್ಥ ಮಾಡ್ತೀವಿ, ಬೇಗ ಬಂದೆ ಲೇಟ್. ಆಮೇಲೆ ನಮ್ಮಪ್ಪ ಏನು ಮಾಡ್ತಾರೆ ಗೊತ್ತಾ? ನನಗೆ ಎಷ್ಟೇ ಲೇಟ್ ಆದರೂ 30 ಸ್ಪೀಡ್ ಮೇಲೆ ಹೋಗಲ್ಲ. ಸೇಫ್ಟಿ. ಸೊ ಅಷ್ಟೇ ಗೈಸ್, ಎಲ್ಲ ಕ್ಲಾಸ್ದು ಅಟೆಂಡೆನ್ಸ್ ಇಟ್ಬಿಡುತ್ತೆ. ಇವತ್ತು ನಾನು ಮೇಲೆ ಕೂತ್ಕೊಂತೀನಿ. ಕ್ಲಾಸಸ್ ಎಲ್ಲ ಆದಮೇಲೆ ನನ್ನ ಫ್ರೆಂಡ್ ನನಗೆ ಮೆಹಂದಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ಲು. ನಾನೇ ಕೇಳಿದ್ದೆ ಆ್ಯಕ್ಚುಲಿ, ಯುಗಾದಿ ಹಬ್ಬಗೆ ನನಗೆ ಮೆಹಂದಿ ಹಾಕ್ಕೊಡ್ತೀಯ ಅಂತ. ಸೊ ಅವಳು ನನಗೆ ಮೆಹಂದಿ ಹಾಕ್ಕೊಟ್ಲು ಆ್ಯಂಡ್ ಇಟ್ ವಾಸ್ ಸೋ ಗುಡ್. ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಫುಲ್. ಆಮೇಲೆ ನಾನು ಮನೆಗೆ ಬಂದು ರೆಸ್ಟ್ ಮಾಡಿದೆ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಫುಲ್ ಡೇ ಕ್ಲಾಸಸ್ ಅಟೆಂಡ್ ಮಾಡಿ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಆಮೇಲೆ ಮನೇಲಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು ಗೈಸ್. ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಯುಗಾದಿಗೆ ಅಂತ ಮಾರ್ನಿಂಗೇ ಎದ್ದು ಊರಿಗೆ ಬಂದುಬಿಟ್ಟಿದ್ರು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ನಾನು ಕಾಲೇಜ್ ಅಟೆಂಡ್ ಮಾಡಿ ನಮ್ಮಪ್ಪ ಜೊತೆ ರಾತ್ರಿ ಹೋಗೋಣ ಅಂತ ನಾನು ಹೋಗಿರಲಿಲ್ಲ. ಆಮೇಲೆ ಟ್ಯೂಷನ್ ಮಕ್ಕಳು ಬಂದುಬಿಟ್ಟಿದ್ರು. ನಾನು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಬೇಗ ಪ್ಯಾಕಿಂಗ್ ಮಾಡಿಕೊಂಡೆ. ಆಮೇಲೆ ಅಲ್ಲಿ ಟ್ಯೂಷನ್ನು ನೋಡಬೇಕು, ಇಲ್ಲಿ ಪ್ಯಾಕಿಂಗು ಮಾಡಬೇಕಿತ್ತು. ಸೊ ಬೇಗ ಬೇಕಾಗಿರೋದೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ನಮ್ಮಪ್ಪನೂ ಆನ್ ದಿ ವೇ ಇದ್ದೀನಿ ಅಂತ ಹೇಳಿದ್ರು. ಸೊ ಇನ್ನೂ ಬೇಗ ಮಾಡಬೇಕಾಯ್ತು. ಅಷ್ಟರಲ್ಲಿ ನೋಡಿದ್ರೆ ಕರೆಂಟ್ ಹೋಗ್ಬಿಡ್ತು. ಆಮೇಲೆ ಮಳೆನೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಳೆಯಲ್ಲಿ ನೋಡಿದ್ರೆ ಫುಲ್ ಆಣಿಕಲ್ ಬೀಳ್ತಾ ಇದೆ. ಎಷ್ಟು ಶಾಕಿಂಗ್ ಅಲ್ವಾ? ಈ ಸಮ್ಮರಲ್ಲಿ ಕೂಡ ಆಣಿಕಲ್ ಬೀಳೋದು. ಆ್ಯಂಡ್ ಮಳೆ ತುಂಬ ಕಮ್ಮಿ ಬರ್ತಾ ಇದೆ, ಬಟ್ ಆಣಿಕಲ್ ಜಾಸ್ತಿ ಬೀಳ್ತಾ ಇದೆ. ಆಮೇಲೆ ನೈಟ್ ನಾನು ಮತ್ತು ನಮ್ಮಪ್ಪ ಕಾರಿಂದ ಹೋದ್ವಿ. ಊರಿಗೆ ಹೋಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಆ್ಯಂಡ್ ನನಗೆ ಟೊಮ್ಯಾಟೊ ಬಾತ್ ಮತ್ತು ರೈಸ್ ಸ್ವಲ್ಪ ಮಿಕ್ಕಿದ್ದು, ಅದನ್ನೇ ತಿಂದ್ಬಿಟ್ಟೆ. ಹೋಗ್ತಾ ಆನ್ ದಿ ವೇ ನಮ್ಮ ಚಿಕ್ಕಮ್ಮಗೆ ರಾಗಿ ಕೊಡೋದಿತ್ತು. ಸೊ ಅವ್ರಿಗೆ ಕರೆದ್ಬಿಟ್ಟು ಆನ್ ದಿ ವೇ ರಾಗಿ ಕೊಟ್ಟಿವಿ. ಚಿನ್ನಿಗೆ ನಾವು ಕರೆದ್ವಿ ಬರ್ತೀನೋ ಅಂತ, ಬಟ್ ಅವ್ನಿಗೆ ಎಕ್ಸಾಮ್ಸ್ ನಡೀತಿರೋದ್ರಿಂದ ಅವ್ನು ಬರೋಕ್ಕಾಗಿಲ್ಲ. ಆಮೇಲೆ ಅವ್ರನ್ನ ಸ್ವಲ್ಪ ಬೇಗನೆ ಕರೆದ್ಬಿಟ್ಟಿದ್ವಿ ನಾವು. ಆಮೇಲೆ ನಾವು ಟ್ರಾಫಿಕಲ್ಲಿ ಸಿಗಾಕೊಂಡು ತುಂಬ ಜಾಮ್ ಎಲ್ಲ ಆಗಿಬಿಟ್ಟು ಅವರು ನಮಗೆ ಹಾಫ್ ಆನ್ ಅವರ್ ಹಂಗೆ ವೆಯ್ಟ್ ಮಾಡಿದ್ದಾರೆ. ಆಮೇಲೆ ನಾವು ಮನೆಗೆ ಬಂದ್ವಿ. ತುಂಬ ಲೇಟ್ ಆಗಿಬಿಟ್ಟಿತ್ತು ಅಷ್ಟೇ.